ದೇವನು ಅಂದು ಭಾರತಕ್ಕೆ ವಿಶ್ವಕಪ್ ಅನ್ನು ತಂದುಕೊಟ್ಟಿದ್ದನು. ಆ ಕಪಿಲ ದೇವನ ಚರಿತೆಯನ್ನು ಸ್ಮರಿಸುತ್ತಾ ಈ ದಿನದ ಹರಿಕಥಾ ಕಾರ್ಯಕ್ರಮ ಪ್ರಾರಂಭಿಸೋಣ. ಮೆರವಪುರದೊಳಗೆ ಪಿರಿಯವನ್ನೆನಿಸಿದ ಕಪಿಲ ದೇವನ ಚರಿತೆಯ ಪಾಡಿ ಪೋಗಲ್ ಅತಿ ಮೋದಕವಿಪ್ಪುದು ಸುರಚಿರ ಭಾಗ್ಯ ಸುಸಾಧಕವೋ. ಕಪಿಲ ದೇವ ಕಪಿಲ ದೇವ ಕಪಿಲ ದೇವ ನಮಃ. ಯಾವ ಕಪಿಲ ದೇವನು ಇಲ್ಲದೆ ಪರದಾಡುತ್ತಿದೆ ಭಾರತ, ಒದ್ದಾಡುತ್ತಿದೆ ಭಾರತ. ಕಪಿಲ್ ದೇವ ಅಂತೆಲ್ಲ ಸೌರ ಗಂಗುಲಿ ಅವನಲ್ಲ, ಗಂಗುಲಿ ಒಬ್ಬ ಚಂಗುಲಿ ಕಣೋ, ಎಡಗೈಲಾಡ್ತಾನ್ ಕಣೋ. ಕೀರ್ತನಾರಂಭ ಕಾಲದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಏರ್ಪಟ್ಟಿದೆ. ಈಗ ಟಾಸ್ ಅನ್ನು ಹಾಕಲಿಕ್ಕೆ ಕಾಸನ್ನು ಮಿನುಗಿಸುತ್ತಿದ್ದಾರೆ. ಕಾಸನ್ನ ಮೇಲಕ್ಕೆ ಯಾವ ರೀತಿ ಎಸೆದಿದ್ದಾರೆ ಎಂದರೆ, ಚಂಗನೆನೆಗೆ ದಮ್ ಎಸೆದ ಕ್ಷಣದಲ್ಲಿ ಮೇಲಕ್ಕೆ ಹೋಯಿತು ಕಾಸು, ಮೇಲಕ್ಕೆ ಹೋಗಿ ಕೆಳಗೆ ಬಿದ್ದಿತು ಅದೋ ನೋಡು ಅಡು ಟಾಸು. ನಾರಾಯಣ ಹರಿನಾರಾಯಣ ನಾರಾಯಣ ನಮೋ ನಾರಾಯಣ. ಕಾಸು ಮೇಲಕ್ಕೆ ಹೋಗಿ ಟಣ್ಣೆಂದು ಕೆಳಗೆ ಬಿದ್ದಿದೆ. ಟಾಸ್ ನಲ್ಲಿ ವಿಚಿತ್ರ ಏನೆಂದರೆ ಭಾರತಕ್ಕೆ ಜಯ. ಟಾಸ್ ನಲ್ಲಿ ಭಾರತ ಜಯ ಗಳಿಸಿದೆ. ಈಗ ಇರ್ಫಾನ್ ಪಠಾಣ್ ಮತ್ತು ವೀರೇಂದರ್ ಸೆಹ್ವಾಗ್ ರವರು ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಆಗ ಆ ಕ್ರೀಡಾಂಗಣ ಯಾವ ರೀತಿ ಇತ್ತು ಅಂದ್ರೆ, ಕುರ್ಚು ಕನ್ನಡಿ ಮೇಲ್ಕಟ್ಟುಗಳು, ತರ ಚಿತ್ರದ ಲೈಟು ಕಂಬಗಳು, ಚತುರಿ ಸಾಲದು ಚಿತ್ತು ತಳಿಯರು, ಕಬದೀಶ ಕಾಂತಿ ಕಂಗೊಳಿಸಿರಲು, ಸುಗಮಕ ಮಯೂರ ಸಾರಂಗಗಳ ಸಾರ ಮಲ್ಲಿಗೆಯ ಪುಲ್ಲ ಪುಷ್ಪಗಳು, ನೀಲ ಕುಸುಮ ಪರಿಶೋಭಿತಲಿರು, ಜಯಂಕಾರ ಉಚ್ಚರಿಪ ಜನರನ್ನು ಕಂಡು ಬೆರಗಾದರು. ಹರಿವ ನದಿ ತೀರದಿರುವ ಮಧುಸಾರ ಮೆರವ ಶೃಂಗಾರ ಸಾಗರ, ವೇದಗಳ ಸಾರ ದೊರೆಪರಸಿ ಪೂರಯತಿ ಮಹಿಮೆಗಳ ಪಾರ, ನುರಿತ ದೂರವರ ಭರಿತ ಸಾರದರ ಆನಂದ ಸಾಗರ, ಅದು ಆನಂದ ಸಾಗರ. ಆನಂದ ಸಾಗರದಂತೆ ಕ್ರೀಡಾಂಗಣ ಮಿನುಗುತ್ತಿದೆ. ಇತ್ತ ಪಾಕಿಸ್ತಾನದ ಬೌಲರ್ ಸೆಹ್ವಾಗ್ ಬಹುದೂರದಿಂದ ಓಡಿ ಬಂದು ತನ್ನ ಮೊದಲನೇ ಬಾಲನ್ನ ಕಲ್ಲೆಸು ರೀತಿಯಲ್ಲಿ ಎಸೆದಿದ್ದಾನೆ. ನೋ ಬಾಲ್. ಮೊದಲನೇ ಬಾಲ್ ನೋ ಬಾಲ್ ಆಗಿದೆ. ಆಗ ಅಲ್ಲಿ ನಿಂತಿದ್ದ ಅಂಪೈರ್ ಕೇಳ್ತಾನೆ, ಯಾರಯ್ಯ ನೀನು, ಎಲ್ಲೋ ನೋಡಿರುವಂತಿದೆ. ಅಯ್ಯ ಯಾರಯ್ಯ ನೀನು, ಎಲ್ಲೋ ನೋಡಿದೀನಿ ಅನ್ಬೇಕಾದ್ರೆ ಆತ ಬಲು ಶೋಕದಿಂದ ಹೇಳ್ತಾ ಇದ್ದಾನೆ, ತಾತ ಪರದೇಸಿ ನಾನು, ಪಾಕಿಸ್ತಾನ ನನ್ನ ದೇಶ. ತಾತ ನಾನೊಬ್ಬ ಪರದೇಸಿ, ಪಾಕಿಸ್ತಾನದಿಂದ ಬಂದಿದ್ದೇನೆ ಎಂದು ತನ್ನ ಎರಡನೇ ಬಾಲನ್ನು ತದ್ರೂಪವಾಗಿ ಎಸಲಿಕ್ಕೆ ಹೊರಟಿದ್ದಾನೆ. ಇತ್ತ ಇರ್ಫಾನ್ ಪಠಾಣ್ ತನ್ನ ಮನೆ ದೇವರಾದಂತಹ ಕುರುಬರಳ್ಳಿ ದೊಡ್ಡಮ್ಮನನ್ನು ಕುರಿತು ಹೊಡೆದನಂತೆ. ಬಾಲು ಹೊರಟಿದೆ. ಯಾವ ರೀತಿ ಹೊರಟಿದೆ ಎಂದರೆ, ಸರಸರ ಹೊರಟುತ್ತ ಅಷ್ಟಪಕ್ಷದಲ್ಲಿ ಮುಟ್ಟಿತು ಮಂಡಲ ಭಾಗ, ಮಂಡಲದಾರ ಮಂಡಲಗಳನ್ನು ಛೇದಿಸಿ ಹೊರೆಯಿತು ಆಗ, ಸುರಪತಿ ನಗರವ ಸೇರಲು ಆ ವಿಜಯ ಗಳಿಸಲು ಬೇಗ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಮೋ ನಾರಾಯಣ. ಇತ್ತ ಇರ್ಫಾನ್ ಪಠಾಣ್, ಇತ್ತ ಪಾಕಿಸ್ತಾನದ ಬೌಲರ್ ಸೆಹ್ವಾಗ್ ಬಾಲುಗಳು ಯಾವ ರೀತಿ ಕಳೆದಿವೆ ಎಂದರೆ, ಬಾಲ್ 1 2 3 4 ತರದಲ್ಲಿ ಕಳೆಯಿತಾಗ ಓವರ್, 4 5 6 7 8 ಅಷ್ಟರಲ್ಲಿ ಆಯಿತು ವಿಕೆಟ್. ಇರ್ಫಾನ್ ಪಠಾಣ್ ಇರ್ಫಾನ್ ಪಠಾಣ್ ಇರ್ಫಾನ್ ಪಠಾಣ್ ಇರ್ಫಾನ್ ಪಠಾಣ್. ಇತ್ತ ಇರ್ಫಾನ್ ಪಠಾಣ್ ರವರು ಔಟ್ ಆಗಿದ್ದಾರೆ. ಕೊನೆಯಲ್ಲಿ ಉಳಿದಂತಹ ವಿರಾಟ್ ಕೊಹ್ಲಿಯನ್ನ ಅಂಪೈರ್ ಕೇಳ್ತಾನೆ, ಅಯ್ಯ ಭಾರತ ತಂಡದವರು ಪ್ರತಿಯೊಬ್ಬರು ಔಟ್ ಆಗಿರುವಾಗ ನೀನೇನ್ ಮಾಡಬಲ್ಲೆ ಅಂತ. ಆಗ ಆತ ಹೇಳ್ತಾನೆ, ತಾತ ಒಣಗಿದ ಮರವನ್ನು ಚಿಗುರಿಸಬಲ್ಲೆ, ಚಿಗುರಿದ ಮರವನ್ನು ಒಣಗಿಸಬಲ್ಲೆ, ಹಗಲಂ ಇರುಳು ಮಾಡಲು ಬಲ್ಲೆ, ಇರುಳಂ ಹಗಲು ಮಾಡಲು ಬಲ್ಲೆ, ಸೋತ ಮ್ಯಾಚನ್ನು ಗೆಲ್ಲಿಸಬಲ್ಲೆ, ಗೆದ್ದ ಮ್ಯಾಚನ್ನು ಸೋಲಿಸಬಲ್ಲೆ, ಗೋವಿಂದರ ಸೇಕೀತರಿಗೆಲ್ಲ ಮಾಡಲೀಗಬಲ್ಲೆ, ಅಯ್ಯ ಮಾಡಲೀಗಬಲ್ಲೆ, ಮಾಡಲೀಗಬಲ್ಲೆ, ಅಯ್ಯ ಮಾಡಲೀಗಬಲ್ಲೆ. ತಾತ ಒಣಗಿದ ಮರವನ್ನು ಚಿಗುರಿಸುತ್ತೇನೆ, ಚಿಗುರಿದ ಮರವನ್ನು ಒಣಗಿಸುತ್ತೇನೆ, ಹಗಲನ್ನು ಇರುಳು ಮಾಡುತ್ತೇನೆ, ಇರುಳನ್ನು ಹಗಲು ಮಾಡುತ್ತೇನೆ ಎಂದು ವಿರಾಟ್ ಕೊಹ್ಲಿ ತನ್ನ ಆಟವನ್ನು ಪ್ರಾರಂಭಿಸುತ್ತಾನೆ. ನಮ್ಮ ಹರಿಕಥಾ ಕಾರ್ಯಕ್ರಮ ಇನ್ನೂ ದೀರ್ಘವಾಗಿದೆ. ಹೇಳಿ ಸರ್, ಎಲ್ಲಾ ಕಾರ್ಯಕ್ರಮಗಳು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀರಾ ನೀವು?